ಅವ್ನು ಎಷ್ಟು ಕೊಟ್ಟ? ಹೌದಾ, ನಾನು 1000 ಕೊಡ್ತೀನಿ, ಉಲ್ಟಾ ಹೊಡಿತೀರಾ? ಅಯ್ಯೋ, ಯಾಕೆ ಹಿಂಗ್ ಕಚ್ಚಾಡ್ತಾ ಇದ್ದೀರಾ? ಈ ಹುಡುಗಿನೇ ಅಂತ ಕೀಚೆ ಹಾಕೋದ್ರಿ? ಅಯ್ಯೋ, ಈ ಮನೆ ಭಾಗ್ಯಲಕ್ಷ್ಮಿ ಇವಳು. ಯಾಕೋ ಉಲ್ಟಾ ಹೊಡಿತಾಳಲ್ಲಪ್ಪ? ಇವಳು ನೀಚೆ ಹಾಕಿದ್ರೆ ನರ್ಕಕ್ಕೆ ಹೋಗ್ತೀರಾ. ಈಗ ತಾನೇ ಪೀಡೆ ಇದೆ ಅಂತ ನೀನೇ ಹೇಳ್ದೆ ತಾನೆ? ಅಯ್ಯೋ, ಮನೇಲಿ ಪೀಡೆ ಇದೆ ಅಂತ ಹೇಳಿದ್ದು, ಆದ್ರೆ ಹೆಣ್ ಪೀಡೆ ಇದೆ ಅಂತ ಹೇಳುದ್ನಾ? ಅಂದ್ರೆ ಈ ಮನೇಲಿರೋ ಪೀಡೆ ಅಂದ್ರೆ ಅದು ನೀನೇ ಕಣೋ. ನಿನ್ನಿಂದನೇ ಈ ಮನೆಗೆ ಅಷ್ಟ ಕಷ್ಟ. ನೀನ್ 4 ವರ್ಷ ಮನೆ ಬಿಟ್ಟು ಹೋದ್ರೆ ಆಗೆಲ್ಲ ಸರಿ ಹೋಗುತ್ತೆ. ದೇವ್ರ, ಇದೆಂತ ಅಗ್ನಿ ಪರೀಕ್ಷೆಪ್ಪ. ಸಂಜು, ನೀನೇನಮ್ಮ ನನಗೆ ಗೇಟ್ ಪಾಸ್ ಕೊಡೋ ಥರ ಕಾಣ್ತಿದ್ಯಾ? ಹೆಂಗ್ಸ, ಎಷ್ಟು ದುಡ್ಡು ತಗೊಂಡೆ ಅವಳ ಹತ್ರ ಈ ಥರ ಹೇಳಕ್ಕೆ? ನಿನ್ಕು ಡಬ್ಬಲ್ ಕಣಪ್ಪ. ನಿನ್ಕು ಡಬಲ್ ಅಂದ್ರೆ? ಇವನು ಈ ಹುಡುಗಿನ ಈಚೆ ಕಳ್ಸಕ್ಕೆ 500 ರೂಪಾಯಿ ಕೊಟ್ಟಿದ್ದ. ಈ ಹುಡುಗಿ ಉಲ್ಟಾ ಹೊಡೆ 1000 ರೂಪಾಯಿ ಕೊಟ್ಲು. ನನ್ಗೆ ಲಾಭ ತಾನೆ. ಬರ್ಲಾ? ಬಾಯ್. ಇಲ್ಲಮ್ಮ, ಸರಿ ಬಿಡಮ್ಮ. ಹಾಕ್ಬಿಡ್ಬೇಕು ಚೆನ್ನಾಗಿ. ನೀನು ನೀನ ಈ ಬಂಗಾರದಂತ ಹುಡುಗಿನ ಮನೆಯಿಂದ ಆಚೆಗೆ ಹಾಕಕ್ಕೆ ಇಂಥ ಕೇಳಕ್ ಪ್ಲಾನ್ ಮಾಡಿದ್ಯಾ? ನಾಚಿಕೆ ಆಗ್ಬೇಕು ನಿಂಗೆ. ನೀನ್ ಇಂಥವ್ರಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಬಾಮ್ಮ ವಸುಂದ್ರ, ಬೋಬಿಟ ಮಾಡ್ಕೊಡ್ತೀನಿ. ಬಾರೆ, ದುಡ್ಡು ಕೊಡ್ತೀನಿ, ಹಾಲು ತಗೊಂಬ. ಮನೆಯವ್ರ ಮುಂದೆ ಮರ್ಯಾದೆ ಅಂತೂ ಹೋಯ್ತು. ಅಟ್ಲೀಸ್ಟ್ ದುಡ್ಡೇ ಕ್ಲಾಸ್ ಮಾಡ್ಕೊಂತ್ಯಾ? ಇಟ್ಕೋ. ಯಾರಾದ್ರೂ ಫ್ರೆಂಡ್ಸ್ ಮನೇಲಿ ಕೇಳ್ಬೇಕಿತ್ತು. ಎಲ್ಲ ಕೇಳಾಯ್ತು, ಎಲ್ಲಿಗೂ ಹೋಗಿಲ್ಲ ಅವಳು. ನಾನು ಒಂದಿಷ್ಟು ನಂಬರ್ಗಳನ್ನ ಟ್ರೈ ಮಾಡಿದೆ, ಯಾರ ಮನೆಗೂ ಹೋಗಿಲ್ವಂತೆ. ಇಷ್ಟೆಲ್ಲ ಆದ್ರೂ ನನ್ಗೆ ಯಾಕಮ್ಮ ಅವ್ನು ಫೋನ್ ಮಾಡಿ ಹೇಳಿಲ್ಲ? ಈಗ ಎಲ್ಲಿ ಅಂತ ಹುಡುಕ್ಲಿ ಅವಳನ್ನ? ಏನಾದ್ರೂ ಮಾಡೋ. ಮೊನ್ನೆ ಬೇರೆ ಅವಳು ಯಾರ ಹತ್ರನೋ ಗಲಾಟೆ ಮಾಡ್ಕೊಂಡಿದ್ದಾಳಂತೆ. ಗಲಾಟೆನ? ಹ್ಞೂ, ಅವ್ನು ಯಾರೋ ಮಿಸ್ಬಿಹೇವ್ ಮಾಡ್ದ ಅಂತ ಚಪ್ಪಲಿ ತಗೊಂಡು ಹೊಡೆದ್ಬಿಟ್ಲು. ಮತ್ ನನ್ನ ಹತ್ರ ಹೇಳಕ್ ಏನ್ ಪ್ರಾಬ್ಲಮ್ ಆಗಿತ್ತು ನಿನ್ಗೆ? ನೀವು ಕೋಪ ಮಾಡ್ಕೊಂತೀರಂತ ಬೇಡ. ಹಾಗಂತ ಅವಳು ಬಂದಿದ್ದಾಳ ಮನೆಗೆ, ಒಂದೊಂದಲ್ಲ ಮಾಡೋದ್ ನೀವು. ಅಂಜನೇಯ, ಏನಪ್ಪ ಮಾಡೋದು ಇವಾಗ? ನಾನು ಹುಡುಕ್ತೀನಿ. ನಾನು ಮತ್ತಿನ್ನೊಂದ್ಸತಿ ವಿಚಾರಿಸ್ಕೊಂಬರ್ತೀನಿ. ನೀನು ಅವಾಗ ಹೋಗಿ ಫೋನ್ ಮಾಡಮ್ಮ. ಹ್ಞೂ ಆಂಟಿ. The subscriber you have dialed is currently switched off. The subscriber you have dialed is currently switched off. All right. Hey, cool. Hey, ಈ ಮನೆಯಲ್ಲಿ ಯಾರೂ ಇಲ್ಲ. ನೀ ಕಿರ್ಸ್ಕೊಂಡ್ಬಿಟ್ರೆ ಹೇಳೋರು ಯಾರು ಇರಲ್ಲ. ನಿನ್ನ ಕಾಪಾಡಕ್ಕೆ ಯಾವ ಹೀರೋರು ಬರಲ್ಲ. ನೀನು ಬೀದಿಲಿ ನನಗೆ ಚಪ್ಪಲಿ ಹೊಡೆದು ಅವಮಾನ ಮಾಡಿದೆ. ರೋಡಲ್ಲಿ ಹೋಗೋರಲ್ಲ ಚೀತು ಅಂತ ಬೈಕೊಂಡು ಹೋದ್ರು. ಏಯ್, ನಾನೇನಾದ್ರೂ ತಗೊಂಡ್ರೆ ಅದನ್ನ ವಾಪಸ್ ಕೊಡೋವರೆಗೂ ಬಿಡಲ್ಲ. ನೋಡು,
4 ಗೋಡೆ ಮಧ್ಯೆ ನಾನು ನಿನ್ನ ಮಾನ ಮರ್ಯಾದೆ ಕಳೆದ್ರೆ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ದುಷ್ಯಂತ್ ಬೇಡ. ಏಯ್, ಥರ್ಡ್ ಕ್ಲಾಸ್ ಸ್ಲಮ್ಮು ನೀನು, ಕೊಚ್ಚಲ್ ಬಿದ್ರೋ ಹುಳ, ನಿನ್ ಜೊತೆ ನಾನ್ ರೊಮ್ಯಾನ್ಸ್ ಮಾಡೋದ? ಆ ಥರ ಕನ್ಸು ಬೀಳಲ್ಲ. ಸೂಪರ್ ದೋಸ್ತ್, ನಂಗೆ ಗೊತ್ತು ನೀನ್ ಏನಂತ. ಇವರು ಎಲ್ಲ ನಮ್ಮ ಚಪ್ಲಿ ಕೆಳಗೆ ಇರ್ಬೇಕಾಗಿದ್ದ ಜನ. ನಮ್ಮ ಜೊತೆ ಎಂಜಾಯ್ ಮಾಡೋಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ. ಇವ್ರನ್ನ ಮುಟ್ಟೋ ಬಗ್ಸು ಮಾಡ್ಬಾರ್ದು ನಾವು. ಗೊತ್ತಾಯ್ತಾ ನಾನು ಯಾಕೆ ನಿನ್ನ ಟಚ್ ಮಾಡಲ್ಲ ಅಂತ? ನಾನೇನಾದರೂ ನಿನ್ನ ಟಚ್ ಮಾಡಿದ್ರೆ ಇಡೀ ದಿನ ನಾನು ಸ್ನಾನ ಮಾಡ್ತಾನೇ ಇರಬೇಕಾಗತ್ತೆ. ಹಾಗಂತ ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ ಮಾತ್ರ ತಿಳ್ಕೊಬೇಡ. ನೋಡು, ನೀನು ನನಗೆ ಅವಮಾನ ಮಾಡಿದೆ, ಅದಕ್ಕೆ ನಾನು ನಿನಗೆ ಅವಮಾನ ಮಾಡಬೇಕು ಅಷ್ಟೇ. ನೀನು ಮಿಸ್ಯೂಸ್ ಮಾಡ್ಕೊಂಡು ಬಿಟ್ಬಿಟ್ರೆ ಸೇಫಾಗಿ ಹೋಗ್ತೀಯ. ಅದಾಗಬಾರ್ದು. 2 ರಾತ್ರಿ ಕಳ್ಕೊಂಡು ನೀನು ಮನೆ ಕಳಿಸಿದ್ರೆ ನಿಮ್ಮ ಏರಿಯಾದಲ್ಲಿ ಇರೋ ಜನ ಇಲ್ಲ ಏನು ಮಾತಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಜೀವನ ಪೂರ್ತಿ ನೀನು ಅವಮಾನ ಅನುಭವಿಸ್ತಾನೇ ಇರ್ಬೇಕು. ನಾನು ನೀನು ಕೊಡ್ತಿರೋ ಶಿಕ್ಷೆ. ದೋಸ್ತ್, one more please. Yes, boss. One more. ನಾಯಿ ಬಿದ್ದಿರು. ತುಂಬಾ ಭಯ ಆಗ್ತಿದ್ಯಾ? ಸುಮ್ಮನೆ ಇರಮ್ಮ. ತಡ್ಕೊಳಕ್ಕಾಗ್ತಿಲ್ಲ. ಅಮ್ಮ ಏನಾಗಲ್ಲ ಅಂತ ಹೇಳ್ತೀನಿ ತಾನೆ. ಪಕ್ಕದ ಮನೆಗೂ ಹೋಗಿಲ್ವಲ್ಲ ಅವಳು? ನಾನು ಅದಕ್ಕೆ ಹಾಲು ತರಕ್ಕೆಲ್ಲ ಕಳಿಸ್ಬೇಡ. ಏನ್ ಜಯಮ್ಮ, ಏನು ಇಬ್ರು ಭಾಳ ಟೆನ್ಷನಲ್ಲಿ ಇದ್ದಂಗಿದ್ದೀರಾ? ಏನು ವಿಷಯ? ಏನಿಲ್ಲಪ್ಪ, ಯಾರನ್ನೋ ಹುಡುಕ್ತಾರ ಥರ ಇದೆ. ಅಂಥದ್ದೆಲ್ಲ ಏನಿಲ್ಲ. ನಿಮ್ಮಿ ಬೆಳಗ್ಗೆ ಹಾಲು ತರಕ್ಕೆ ಹೋಗಿದ್ಲು, ಇಷ್ಟೊತ್ತಾದರೂ ಬರಲಿಲ್ಲ. ಅದಕ್ಕೆ ಪಕ್ಕದ ಮನೇಲಿ ವಿಚಾರಿಸ್ತಿದ್ದೆ ಅಷ್ಟೆ. ಹಾಲು ತರಕ್ಕೆ ಇವತ್ತು ಬೆಳಗ್ಗೆ ಹೋಗಿದ್ಲಾ, ನೆನ್ನೆ ಬೆಳಗ್ಗೆ ಹೋಗಿದ್ಲಾ? ಯಾಕೆ ಜಯಮ್ಮ, ವಿಷಯ ಮುಚ್ಚಿಟ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಏನು ಹೇಳ್ತಾ ಇದೀಯ ನೀನು? ಆ ಥರದ್ದೆಲ್ಲ ಏನಿಲ್ಲಪ್ಪ. ನನ್ನ ಹತ್ರ ಕತೆ ಕಟ್ಬೇಡ. ನನಗೆ ಎಲ್ಲ ವಿಷಯನೂ ಗೊತ್ತು, ನನ್ನಿಂದೇನು ಮುಚ್ಚಿಡ್ಬೇಡಿ. ಏನು ಗೊತ್ತು ರಂಗಮ್ಮ ನಿಂಗೆ? ನಿರ್ಮಲ ಏನಾದರೂ ಸಿಕ್ಕಿದ್ಲಾ? ನೀ ನೋಡಿದ್ಯಾ? ಇನ್ನೆಲ್ಲಿ ಸಿಗ್ತಾಳೆ? ಕೈ ಸಿಗ್ದಂಗೆ ಓಡೋಗಿದ್ದಾಳೆ. ವಿಶ್ವಜಿತಪ್ಪ ಅವ್ರಿಗೆ ನೀನು ಇಂಥ ಕಡೆ ಇದೆಯಾ, ಇಂಥ ಜಾಗದಲ್ಲಿ ಇದೆಯಾ ಅಂತ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ನಿನ್ನ ಬಂದು ಎತ್ತಾಕೊಂಡು ಹೋಗ್ಬಿಡ್ತಾನೆ. ಆಗ ನಾನು ಕೇಳಿದಷ್ಟು ದುಡ್ಡು ಕೊಡ್ತಾನೆ, ಗೊತ್ತಾ? ವಸುಂಧರಾ,